ನಮಸ್ಕಾರ ಸ್ನೇಹಿತರೆ, ರಮ್ಯಾ ಭಕ್ತಿಧ್ವನಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾಮಿಕಾ ಏಕಾದಶಿ ವ್ರತದ ಮಹಿಮೆಯ ಬಗ್ಗೆ ಪೂರ್ತಿಯಾಗಿ ತಿಳಿಯೋಣ ಸ್ನೇಹಿತರೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ. ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯಂದು 11ನೇ ದಿನದಂದು ಕಾಮಿಕಾ ಏಕಾದಶಿಯು ಬರುತ್ತದೆ. ಅಂದರೆ 8 ಆಗಸ್ಟ್ 2026ರಲ್ಲಿ ಕಾಮಿಕಾ ಏಕಾದಶಿ ಎಂದು ವ್ರತ ಅಥವಾ ಉಪವಾಸವನ್ನು ಆಚರಿಸುವುದರಿಂದ ಭಕ್ತರಿಗೆ ಅನೇಕ ಪ್ರಯೋಜನಗಳು ದೊರೆಯುತ್ತವೆ ಮತ್ತು ಭಗವಾನ್ ವಿಷ್ಣುವನ್ನು ಸಮಾಧಾನಪಡಿಸುತ್ತದೆ. ಈ ವಿಶೇಷ ದಿನವಾದ ಏಕಾದಶಿಯು ನಮ್ಮ ಎಲ್ಲ ತಪ್ಪುಗಳನ್ನು ಅಳಿಸಿ ಹಾಕುತ್ತದೆ ಮತ್ತು ಮೋಕ್ಷವೆಂಬುದು ಕರೆಯಲ್ಪಡುವ ಅಂತಿಮ ಸ್ವಾತಂತ್ರ್ಯದ ಅವಕಾಶವನ್ನ ನೀಡುತ್ತದೆ. ಹಿಂದೂ ಧರ್ಮದಲ್ಲಿ ಕಾಮಿಕಾ ಏಕಾದಶಿ ಎಂದು ವ್ರತವನ್ನು ಆಚರಿಸುವುದರಿಂದ ಭಾರತದ ಎಲ್ಲಾ ಪವಿತ್ರ ನದಿಗಳಲ್ಲಿ ಶುಭ ದಿನಗಳಲ್ಲಿ ಸ್ನಾನ ಮಾಡುವುದಕ್ಕಿಂತ ಹೆಚ್ಚಿನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ. ಇದಲ್ಲದೆ ಕಾಮಿಕಾ ಏಕಾದಶಿ ವ್ರತವನ್ನ ನಿಷ್ಠೆಯಿಂದ ಪೂರ್ಣಗೊಳಿಸುವ ಭಕ್ತನು ಕಾಶಿ, ಹರಿದ್ವಾರ ಮತ್ತು ಕೇದಾರ್ನಾಥದಂತಹ ಎಲ್ಲಾ ಪ್ರಮುಖ ಹಿಂದೂ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿದವರಿಗಿಂತ ಭಗವಂತನಿಂದ ಹೆಚ್ಚಿನ ಆಶೀರ್ವಾದವನ್ನು ಪಡೆಯುತ್ತಾನೆ ಎಂದು ಭಾವಿಸಲಾಗಿದೆ. ಕಾಮಿಕಾ ಏಕಾದಶಿ ಎಂದು ಉಪವಾಸವು ಶ್ರೀ ವಿಷ್ಣುವಿಗೆ ಸಮರ್ಪಿತವಾದ ಎಲ್ಲ ಶಾಸ್ತ್ರಗಳನ್ನು ಪಠಿಸುವಷ್ಟೇ ಶಕ್ತಿಶಾಲಿ ಎಂದು ನಂಬಲಾಗಿದೆ. ಈ ವ್ರತವನ್ನ ಆಚರಿಸುವುದರಿಂದಾಗುವ ದೊಡ್ಡ ಪ್ರಯೋಜನವೆಂದರೆ ವೈಕುಂಠ ಪ್ರಾಪ್ತಿ ಅಥವಾ ವಿಷ್ಣು ಲೋಕದಲ್ಲಿ ಮೋಕ್ಷವನ್ನ ಸಾಧಿಸುವುದು. ಇದರರ್ಥ ಸಾವಿನ ದೇವರು ಯಮಧರ್ಮರಾಜನ ಭಕ್ತನ ಭಕ್ತಿಗೆ ಅಡ್ಡಿಯಾಗುವುದೆಂದಲ್ಲ. ಶನಿವಾರ ಅಂದರೆ ಇಂದು ಆಗಸ್ಟ್ 8, 2026ರಂದು ಕಾಮಿಕಾ ಏಕಾದಶಿ. ಪರಾಣ ಸಮಯವು ಮಧ್ಯಾಹ್ನ 2:35ರಿಂದ ಸಂಜೆ 5:35ರವರೆಗೆ. ಪಾರಣ ದಿನದಂದು ಹರಿವಾಸರ ಅಂತ್ಯದ ಕ್ಷಣ 11:48ಕ್ಕೆ ಪ್ರಾರಂಭವಾಗುವುದು. ಆಗಸ್ಟ್ 8ರ 9:29ರ ಬೆಳಗ್ಗೆ. ಏಕಾದಶಿ ತಿಥಿ ಕೊನೆಗೊಳ್ಳುವುದು ಆಗಸ್ಟ್ 9ರಂದು ಸಂಜೆ 6:34ಕ್ಕೆ. ಏಕಾದಶಿಯ ಮರುದಿನ ಸೂರ್ಯೋದಯದ ನಂತರ ಉಪವಾಸವನ್ನು ಕೊನೆಗೊಳಿಸಬೇಕು. ದ್ವಾದಶಿ ತಿಥಿಯೊಳಗೆ ಉಪವಾಸ ಪರಾಣ ಮುರಿಯಬೇಕು ಎಂಬುದನ್ನು ಗಮನಿಸಿ. ಇನ್ನೊಂದು ಪ್ರಮುಖ ಪರಿಗಣನೆಯೆಂದರೆ ದ್ವಾದಶಿಯ 4ನೇ ಅವಧಿಯಾದ ಹರಿವಾಸರದ ಸಮಯದಲ್ಲಿ ಉಪವಾಸವನ್ನ ಮುರಿಯಬಾರದು. ಉಪವಾಸವನ್ನು ಕೊನೆಗೊಳಿಸಲು ಉತ್ತಮ ಸಮಯವೆಂದರೆ ಪ್ರಾತಃ ಕಾಲ ಮಾತ್ರ, ಅಂದರೆ ಮುಂಜಾನೆ. ಕಾಮಿಕಾ ಏಕಾದಶಿಯ ಪ್ರಧಾನ ದೇವತೆ ಭಗವಾನ್ ಶ್ರೀಧರ ಮತ್ತು ಎಂಬುದು ಭಗವಾನ್ ವಿಷ್ಣುವಿನ ಹೆಸರುಗಳಲ್ಲೇ ಒಂದಾಗಿದೆ. ಶ್ರೀ ವಿಷ್ಣುವಿನ ಪ್ರತಿಮೆಗಳಂತೆಯೇ ಚಿತ್ರಿಸಲಾಗಿದೆ. ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಅವನ 4 ಕೈಗಳಲ್ಲಿ ಹಿಡಿದಿದ್ದಾರೆ. ಶ್ರೀಧರ ಎಂದರೆ ಲಕ್ಷ್ಮಿ ಅಥವಾ ಶ್ರೀದೇವಿಯ ಪತ್ನಿ ಎಂದು. ಅಂದಿನ ದಿನ ಏನು ಮಾಡಬೇಕು ಎಂದು ತಿಳಿಯೋಣ. ಏಕಾದಶಿಯಂದು ಬೆಳಗ್ಗೆ ಬೇಗನೆ ಸ್ನಾನ ಮುಗಿಸಿ ಭಕ್ತರು ಉಪವಾಸವನ್ನು ಪ್ರಾಮಾಣಿಕವಾಗಿ ಆಚರಿಸುವ ಉದ್ದೇಶವನ್ನು ಹೊಂದಿರಬೇಕು. ಶ್ರೀಧರ ಅಥವಾ ವಿಷ್ಣುವನ್ನು ಸಮರ್ಪಣಾ ಭಾವದಿಂದ ಅರ್ಪಿಸಿ ಮನೆಯಲ್ಲಿ ಭೋಗ, ಹೂವುಗಳು ಇತ್ಯಾದಿಗಳನ್ನು ಸಮರ್ಪಿಸಬೇಕು. ವಿಷ್ಣುವಿನ ಗೌರವಾರ್ಥವಾಗಿ ತುಪ್ಪದ ದೀಪವನ್ನು ಮಾತ್ರ ಬೆಳಗಿಸಬೇಕು. ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಯಲ್ಲಿದ್ದರೆ ದಿನವಿಡೀ ವಿಷ್ಣುವಿನ ಮಂತ್ರಗಳು ಮತ್ತು ಸ್ತುತಿಗಳನ್ನು ಪಠಿಸಬೇಕು. ಭಜನೆಗಳನ್ನು ಹಾಡಿ. ಏಕಾದಶಿಯಂದು ಭಕ್ತರು ಸಾಮಾನ್ಯವಾಗಿ ಭಗವಾನ್ ಶ್ರೀಧರ ಮತ್ತು ವಿಷ್ಣುವಿನ ಮಂದಿರಕ್ಕೆ ಭೇಟಿ ನೀಡುತ್ತಾರೆ. ಏಕಾದಶಿಯ ರಾತ್ರಿ ಇಡೀ ಪೂರ್ಣ ಪ್ರಜ್ಞೆಯಿಂದ ಎಚ್ಚರವಿರಬೇಕು. ಸಾಧ್ಯವಾದರೆ ರಾತ್ರಿ ಇಡೀ ವಿಷ್ಣು ಮತ್ತು ಶ್ರೀಧರರಿಗೆ ಸಂಗೀತ ನುಡಿಸಿ. ಭಕ್ತರು ಏಕಾದಶಿಯ ರಾತ್ರಿ ನಿದ್ರಿಸಿದರೆ ವ್ರತವು ಅಪೂರ್ಣವಾಗುತ್ತದೆ ಎಂದು ನಂಬಲಾಗಿದೆ. ಕಾಮಿಕಾ ಏಕಾದಶಿ ವ್ರತವನ್ನ ಆಚರಿಸುವುದು ಪವಿತ್ರ ಗಂಗಾ ನದಿ ಮತ್ತು ಇತರ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಕಾಶಿ ಭೇಟಿ ನೀಡಿ ಯಜ್ಞಗಳನ್ನು ಮಾಡುವುದಕ್ಕೆ ಸಮಾನವಾಗಿದೆ. ಇದು ಪೂಜೆಗೆ ಯೋಗ್ಯವಾದ ದಿನ. ಶ್ರೀ ವಿಷ್ಣು ಶ್ರೀಧರ ರೂಪದಲ್ಲಿ ಬಂದು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಕಾಮಿಕಾ ಏಕಾದಶಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಾಗ ಮಾತ್ರ ಭಕ್ತರಿಗೆ ಶಾಂತಿ, ಸಮೃದ್ಧಿ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ. ಇದು ಪರಿಹಾರವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಪಿತೃದೋಷ ಮತ್ತು ಪೂರ್ವಜರಿಗೆ ಸಹಾಯ ಮಾಡುತ್ತದೆ. ಈ ಪುಣ್ಯ ಏಕಾದಶಿ ಪಾಪಗಳನ್ನು
ಪರಿಹರಿಸುತ್ತದೆ ಮತ್ತು ಮೋಕ್ಷವನ್ನು ತರುತ್ತದೆ. ಕಾಮಿಕಾ ಏಕಾದಶಿ ವ್ರತವನ್ನು ಆಚರಿಸುವುದು ಶ್ರಾವಣ ಮಾಸ ಮತ್ತು ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಭಕ್ತನಿಗೆ ಪರೋಪಕಾರಿ ಪ್ರಯೋಜನಗಳೇ ದೊರೆಯುವುದು. ಕಾಮಿಕಾ ಏಕಾದಶಿ ವ್ರತವು ಏಕಾದಶಿಯ ದಿನ ಬೆಳಗ್ಗೆ ಪ್ರಾರಂಭವಾಗುತ್ತದೆ ಮತ್ತು ಬೆಳಗ್ಗೆ ಸ್ನಾನ ಮಾಡಿದ ನಂತರ ವ್ರತವನ್ನ ಆಚರಿಸುವ ಸಂಕಲ್ಪವನ್ನ ತೆಗೆದುಕೊಳ್ಳಬೇಕು. ಭಗವಾನ್ ಶ್ರೀಧರ ಅಥವಾ ವಿಷ್ಣುವನ್ನು ಆವಾಹಿಸಿ ಮತ್ತು ಆರಾಧಿಸಿ. ಅತ್ಯುತ್ತಮ ಉಪವಾಸವೆಂದರೆ ನಿರ್ಜಲವಾದ ವ್ರತ, ಅಂದರೆ ನೀರು ಮತ್ತು ಆಹಾರ ಸೇವಿಸದೆ ಉಪವಾಸ. ಆದಾಗ್ಯೂ ಭಕ್ತರು ತಮ್ಮ ದೇಹ ಮತ್ತು ಆರೋಗ್ಯದ ಬಗ್ಗೆ ತಿಳಿದಿರಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಉಪವಾಸ ಮಾಡಬೇಕು. ಸಾಮಾನ್ಯವಾಗಿ ಭಕ್ತರು ಯಾವುದೇ ಆಹಾರವನ್ನು ಸೇವಿಸುವುದನ್ನು ಬಿಟ್ಟು ನೀರನ್ನು ಕುಡಿಯುತ್ತಾರೆ. ಏಕಾದಶಿಯಂದು ಒಂದು ಹೊತ್ತಿನ ಊಟ ಮಾಡಿ ಉಪವಾಸ ಮಾಡುವ ಭಕ್ತರಿಗೆ ಏಕಾದಶಿಯಂದು ಬೀನ್ಸ್ ಮತ್ತು ಧಾನ್ಯಗಳನ್ನು ತಿನ್ನುವುದನ್ನು ನಿಷೇಧಿಸಲಾಗಿದೆ. ಏಕಾದಶಿ ಮತ್ತು ದ್ವಾದಶಿಯಂದು ಮಾಂಸಾಹಾರಿ ಆಹಾರ ಕೂಡ ನಿಷೇಧಿಸಲಾಗಿದೆ. ಈರುಳ್ಳಿ, ಬೆಳ್ಳುಳ್ಳಿಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಏಕಾದಶಿ ವ್ರತದ ಸಮಯದಲ್ಲಿ ಹಗಲು ಅಥವಾ ರಾತ್ರಿ ನಿದ್ರಿಸುವುದು ನಿಷಿದ್ಧ. ಭಕ್ತರು ಹಗಲು ರಾತ್ರಿ ವಿಷ್ಣು ಮತ್ತು ಕೃಷ್ಣನ ಸ್ತುತಿಗಳನ್ನು ಪಠಿಸಬೇಕು, ಹಾಡಬೇಕು, ಭಗವದ್ಗೀತೆ ಮತ್ತು ಇತರ ಪವಿತ್ರ ಗ್ರಂಥಗಳನ್ನ ಓದಬೇಕು. ಹರಟೆ ಹೊಡೆಯುವುದು, ಇತರರ ಬಗ್ಗೆ ಅಥವಾ ತನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು, ಆಲೋಚಿಸುವುದು ಏಕಾದಶಿ ವ್ರತದ ಅಪೇಕ್ಷಿತ ಫಲಿತಾಂಶವನ್ನ ನೀಡುವುದು. ಮರುದಿನ ಬೆಳಗ್ಗೆ ಬ್ರಾಹ್ಮಣರಿಗೆ ದಾನ ಮಾಡಿ ಯಾವುದೇ ಅಪರಾಧಕ್ಕೆ ಕ್ಷಮೆ ಕೇಳಿ. ಅಗತ್ಯವಿರುವವರಿಗೆ ದಾನ ಮಾಡುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದ ಖಂಡಿತವಾಗಿಯೂ ಲಭಿಸುತ್ತದೆ. ಕಾಮಿಕಾ ವ್ರತವನ್ನು ಆಚರಿಸುವ ಜನರು ಉಪವಾಸವನ್ನು ಮುರಿಯುವಾಗ, ಓ ಪುಂಡರೀಕಾಕ್ಷ, ಓ ಕಮಲದ ಕಣ್ಣಿನ ದೇವರೇ, ಈಗ ನಾನು ಊಟ ಮಾಡುತ್ತೇನೆ, ದಯವಿಟ್ಟು ನನಗೆ ಆಶ್ರಯ ನೀಡಿ ಎಂದು ಪ್ರಾರ್ಥನೆಯನ್ನ ಹೇಳಬೇಕು. ಪ್ರಾರ್ಥನೆಯ ನಂತರ ಭಕ್ತರು ಪರಮಾತ್ಮನಾದ ವಿಷ್ಣುವಿನ ಪಾದ ಕಮಲಗಳಿಗೆ ಹೂವುಗಳು ಮತ್ತು ನೀರನ್ನು ಅರ್ಪಿಸಬೇಕು ಮತ್ತು ಓಂ ನಮೋ ನಾರಾಯಣಾಯ ಎಂಬ 8 ಅಕ್ಷರಗಳ ಮಂತ್ರವನ್ನು 3 ಬಾರಿ ಜಪಿಸುವ ಮೂಲಕ ಭಗವಂತನನ್ನು ಊಟ ಮಾಡಲು ವಿನಂತಿಸಬೇಕು. ಉಪವಾಸದ ಪೂರ್ಣ ಪುಣ್ಯವನ್ನು ಪಡೆಯಲು ಭಕ್ತನು ದೇವರಿಗೆ ಅರ್ಪಿಸಿದ ನೀರನ್ನು ಮಾತ್ರ ಸೇವಿಸಬೇಕು. ದ್ವಾದಶಿ ಎಂದು 1 ಬಾರಿ ಮಾತ್ರ ಊಟ ಮಾಡಿ ಮತ್ತು ಜೇನುತುಪ್ಪ ಹಾಗೂ ಉದ್ದಿನ ಬೇಳೆಯನ್ನ ಸೇವಿಸಬಾರದು. ಉಪವಾಸ ಆಚರಿಸುವ ಭಕ್ತರು ಪ್ರಾಣ ಸಮಯದಲ್ಲಿ ದ್ವಾದಶಿ ಎಂದು ಅನಿವಾರ್ಯ ಕಾರಣಗಳಿಂದ ಉಪವಾಸ ಮುರಿಯಲು ಸಾಧ್ಯವಾಗದಿದ್ದರೆ ಉಪವಾಸ ಮುರಿಯುವ ಸೂಚನೆಯಾಗಿ ನೀರು ಕುಡಿಯುವುದು ಸೂಕ್ತ. ನಂತರ ಅನುಕೂಲಕ್ಕೆ ತಕ್ಕಂತೆ ಆಹಾರವನ್ನ ಸೇವಿಸಬಹುದು. ಸ್ನೇಹಿತರೆ, ಕಾಮಿಕಾ ಏಕಾದಶಿಯ ವ್ರತಕಥೆ ಒಂದು ಉಪವಾಸದ ಸಾಂಪ್ರದಾಯಿಕವಾದ ಹಬ್ಬವನ್ನೆಂದು ತಿಳಿಯಲಾಗಿದೆ. ಆದ್ದರಿಂದ ಈ ಕಥೆಯನ್ನ ದಯವಿಟ್ಟು ಆಲಿಸಿ. ಕಾಮಿಕಾ ವ್ರತಕಥೆಯು ಹೇಳುವಂತೆ, ಒಂದು ಕಾಲದಲ್ಲಿ ಒಬ್ಬ ಧರ್ಮನಿಷ್ಠ ವ್ಯಕ್ತಿಯು ವಾಸಿಸುತ್ತಿದ್ದ. ದೈಹಿಕವಾಗಿ ತುಂಬಾ ಬಲಿಷ್ಠನಾಗಿದ್ದ, ಆದರೆ ತುಂಬಾ ಕೋಪ ಮತ್ತು ಆಕ್ರಮಣಶೀಲನಾಗಿದ್ದ. ಒಂದು ದಿನ ಆ ವ್ಯಕ್ತಿ ಬ್ರಾಹ್ಮಣನೊಂದಿಗೆ ವಾದ ಮಾಡಿ ಕೋಪದಿಂದ ಆ ಬ್ರಾಹ್ಮಣನನ್ನು ಕೊಂದನು. ಅದು ಅಪರಾಧವಾಗಿತ್ತು ಮತ್ತು ವಿಶೇಷವಾಗಿ ಬ್ರಾಹ್ಮಣನನ್ನು ಕೊಲ್ಲುವುದು ದೊಡ್ಡ ಪಾಪವೆಂದು ಪರಿಗಣಿಸಲಾಗಿದೆ. ಅವನು ತನ್ನ ಪಾಪಗಳನ್ನು ತೊಳೆಯಲು ಸ್ವಲ್ಪ ಕಠಿಣ ಪರಿಶ್ರಮವನ್ನು ಮಾಡಲು ಬಯಸಿದನು. ಅವನು ಒಬ್ಬ ಸಾಧುವನ್ನು, ಅಂದರೆ ಸಂತನನ್ನು ಭೇಟಿಯಾಗಿ ಅಂತಹ ಪಾಪದಿಂದ ಹೇಗೆ ಮುಕ್ತನಾಗಬಹುದು ಎಂದು ಕೇಳಿದನು. ಸಾಧು ಅವನಿಗೆ ಕಾಮಿಕಾ ಏಕಾದಶಿಯನ್ನು ಉಪವಾಸ ಮಾಡಿ ಎಲ್ಲಾ ನಿಯಮಗಳನ್ನು ಪಾಲಿಸಲು ಮತ್ತು ಭಗವಾನ್ ವಿಷ್ಣುವನ್ನು ಪ್ರಾಮಾಣಿಕವಾಗಿ ಪ್ರಾರ್ಥಿಸಲು ಸಲಹೆ ನೀಡಿದನು. ಆ ವ್ಯಕ್ತಿ ಕಾಮಿಕಾ ಏಕಾದಶಿಯನ್ನು ಕಟ್ಟುನಿಟ್ಟಾಗಿ ಆಚರಿಸಿದನು ಮತ್ತು ಸ್ಪಷ್ಟ ಉದ್ದೇಶದಿಂದ ಶ್ರೀಧರನನ್ನು ಪ್ರಾರ್ಥಿಸಿದನು ಮತ್ತು ಪಾಪದಿಂದ ಮುಕ್ತನಾದನು. ಕಾಮಿಕಾ ಏಕಾದಶಿಯಂದು ಬೆಳಗ್ಗೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿದ ನಂತರ ನಿಮ್ಮ ಉದ್ದೇಶವನ್ನು ತಿಳಿಸಲು ವ್ರತ ಅಥವಾ ಉಪವಾಸದ ಸಂಕಲ್ಪವನ್ನ ಮಾಡಿ. ನಿಮ್ಮ ಪೂಜಾ ಮಂದಿರ ಅಥವಾ ಆಲಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಗಂಗಾಜಲ ಮತ್ತು ತುಳಸಿ ಎಲೆಗಳಿಂದ ವಿಷ್ಣುವಿಗೆ ಅಭಿಷೇಕ ಮಾಡಿ. ಮನೆಯಲ್ಲಿ ಪವಿತ್ರ ಸಾಲಿಗ್ರಾಮ ಶಿಲೆಯನ್ನು ಹೊಂದಿರುವ ಭಕ್ತರು ಸಾಲಿಗ್ರಾಮ ಅಭಿಷೇಕ ಮಾಡುತ್ತಾರೆ. ವಿಷ್ಣುವಿನ ಆರಾಧನೆಗೆ ತುಳಸಿ ಎಲೆಗಳು ಬಹಳ ಮುಖ್ಯ, ಏಕೆಂದರೆ ಅವು ವಿಷ್ಣುವಿಗೆ ಅತ್ಯಂತವಾದ ಪ್ರಿಯವಾದವು. ತಾಜಾ ಹೂವುಗಳನ್ನು ಅರ್ಪಿಸಿ ಮತ್ತು ಭೋಗವನ್ನು ಅರ್ಪಿಸಿ. ಭಗವಾನ್ ಶ್ರೀಧರನ ಆರತಿಯನ್ನ ನೆರವೇರಿಸಿ. ಭಗವಾನ್ ವಿಷ್ಣು ಮಂತ್ರಗಳನ್ನ ಪಠಿಸಿ. ಏಕಾದಶಿಯಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಪುಣ್ಯಕರ. ನೀವು ಓದಬಹುದು ಅಥವಾ ಪಠಿಸಬಹುದು. ವಿಷ್ಣು ಸಹಸ್ರನಾಮವನ್ನ ನೀವು ಅದನ್ನು ಇಲ್ಲಿ ಸಹ ಕೇಳಬಹುದು, ಕಾಣಬಹುದು.
ಈ ದಿನ ಲಕ್ಷ್ಮೀ ದೇವಿಯನ್ನು ಮತ್ತು ತುಳಸಿಯನ್ನು ಸಹ ಪೂಜಿಸಲಾಗುತ್ತದೆ. ನಿರಂತರವಾಗಿ ವಿಷ್ಣು ಮಂತ್ರಗಳನ್ನು ಜಪಿಸಿ ಹಗಲು ರಾತ್ರಿ ಅವನ್ನು ಸ್ತುತಿಗಳನ್ನು ಹಾಡಿ. ಅವನ ಆಚರಣೆಗಳು ಮತ್ತು ಉಪವಾಸಗಳಿಗೆ ಇದು ಅತ್ಯುತ್ತಮವಾದ ಸಮಯ. ಸಾಧ್ಯವಾದರೆ ಭಗವಾನ್ ವಿಷ್ಣುವನ್ನು ಮೆಚ್ಚಿಸಲು ಅವುಗಳಲ್ಲಿ ಕನಿಷ್ಠ ಒಂದನ್ನಾದರೂ ಮಾಡಬೇಕು. ನಾರಾಯಣನ ಆಳ್ವಿಕೆಯ ರುದ್ರಾಕ್ಷಿ ಮಣಿಗಳನ್ನು ಧರಿಸಲು ಇದು ಅತ್ಯುತ್ತಮವಾದ ಸಮಯ. ಕಾಮಿಕಾ ಏಕಾದಶಿಯಂದು ವಿಷ್ಣುವಿನ ಪೂಜೆಯು ಭಕ್ತರಿಗೆ ಮತ್ತು ಅವರ ಕುಟುಂಬಕ್ಕೆ ಉತ್ತಮ ಆರೋಗ್ಯ, ಸಮೃದ್ಧಿ, ಸಂಪತ್ತು, ನೀತಿವಂತ ಜೀವನ, ಆಧ್ಯಾತ್ಮಿಕವಾದ ಪ್ರಗತಿ, ಸಂತೋಷದ ಕುಟುಂಬ, ಸಂತೃಪ್ತಿ, ಲೌಕಿಕ ಸೌಕರ್ಯಗಳು, ಸಂತೋಷ, ರಕ್ಷಣೆ ಮತ್ತು ಸಮೃದ್ಧಿಯನ್ನೇ ನೀಡುತ್ತದೆ. ಕಾಮಿಕಾ ಏಕಾದಶಿಯಂದು ದಾನ ಮಾಡುವುದು ಅತ್ಯಂತ ಶುಭ ಮತ್ತು ಶ್ಲಾಘನೀಯ ಎಂದು ಪರಿಗಣಿಸಲಾಗಿದೆ. ಈ ಪವಿತ್ರ ದಿನದಂದು ದಾನ ಮಾಡಲು ಕೆಲವು ಸೂಚಿಸಲಾದ ವಸ್ತುಗಳು ಇವೆ: ಅಕ್ಕಿ, ಗೋಧಿ ಮತ್ತು ಇತರ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳು, ಹಸಿದವರಿಗೆ ಮತ್ತು ನಿರ್ಗತಿಕರಿಗೆ ಬೇಯಿಸಿದ ಊಟ, ಬಡವರು ಮತ್ತು ಸೌಲಭ್ಯ ವಂಚಿತರಿಗೆ ಹೊಸ ಬಟ್ಟೆಗಳು, ಬೆಚ್ಚಗಿನ ಬಟ್ಟೆಗಳು, ಕಂಬಳಿಗಳು ಮತ್ತು ಶಾಲುಗಳು, ವಿಶೇಷವಾಗಿ ಶೀತ ಪ್ರದೇಶಗಳಲ್ಲಿ ಅಥವಾ ಚಳಿಗಾಲದಲ್ಲಿ ಇರುವ ಜನರಿಗೆ ಕೊಡಬಹುದು. ದೇವಾಲಯಗಳು, ದತ್ತಿ ಸಂಸ್ಥೆಗಳು ಅಥವಾ ನೇರವಾಗಿ ಅಗತ್ಯವಿರುವವರಿಗೆ ಹಣಕಾಸಿನ ದೇಣಿಗೆಗಳು, ಶಾಲೆ ಅಥವಾ ಶೈಕ್ಷಣಿಕ ದತ್ತಿ ಸಂಸ್ಥೆಗಳಿಗೆ ದೇಣಿಗೆ ನೀಡುವ ಮೂಲಕ ಹಿಂದುಳಿದ ಮಕ್ಕಳ ಶಿಕ್ಷಣವನ್ನು ಬೆಂಬಲಿಸುವುದು. ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಗ್ರಂಥಗಳ ಕುರಿತಾದ ಪುಸ್ತಕಗಳು, ಧೂಪದ್ರವ್ಯ, ದೀಪಗಳು ಮುಂತಾದ ಪೂಜೆಯಲ್ಲಿ ಬಳಸುವ ವಸ್ತುಗಳು, ನಿರಾಶ್ರಿತರಿಗೆ ಅಥವಾ ಪ್ರಾಣಿಗಳ ಆಶ್ರಯಗಳಿಗೆ ದೇಣಿಗೆಯನ್ನ ನೀಡುವುದು, ಶಾಲೆಗಳು, ಆಸ್ಪತ್ರೆಗಳು ಮತ್ತು ಸಮುದಾಯ ಕೇಂದ್ರಗಳ ನಿರ್ಮಾಣಕ್ಕೆ ಕೊಡುಗೆಯನ್ನ ನೀಡುವುದು, ಗೋಶಾಲೆ ಅಥವಾ ಪ್ರಾಣಿ ಕಲ್ಯಾಣ ಸಂಸ್ಥೆಗಳಿಗೆ ದೇಣಿಗೆ ನೀಡುವುದು, ಪ್ರಾಣಿಗಳಿಗೆ ಆಹಾರ ಮತ್ತು ಮೇವು ಮತ್ತು ಇತರ ಅಗತ್ಯ ವಸ್ತುಗಳನ್ನು ಒದಗಿಸುವುದು. ದಾನ ಮಾಡುವಾಗ ಶುದ್ಧ ಹೃದಯದಿಂದ ಮತ್ತು ಇತರರಿಗೆ ಸಹಾಯ ಮಾಡುವ, ಉನ್ನತಿಯನ್ನು ನೀಡುವ ಉದ್ದೇಶದಿಂದ ಮಾಡುವುದು ಮುಖ್ಯ. ಈ ನಿಸ್ವಾರ್ಥ ದಾನ ಕಾರ್ಯವು ಸ್ವೀಕರಿಸುವವರಿಗೆ ಪ್ರಯೋಜನವನ್ನ ನೀಡುವುದಲ್ಲದೆ ದಾನಿಗೆ ಆಧ್ಯಾತ್ಮಿಕ ಅರ್ಹತೆಯನ್ನು ತೋರುತ್ತದೆ. ಯೋಗಿನಿ ಏಕಾದಶಿಯಂದು ಈ ಅಭ್ಯಾಸಗಳನ್ನು ಆಚರಿಸುವುದರಿಂದ ಒಬ್ಬರ ಆತ್ಮವು ಶುದ್ಧವಾಗುತ್ತದೆ. ಹಾಗೆಯೇ ಅದನ್ನು ಸಹ ಇಷ್ಟೇ ಪವಿತ್ರವಾದ ಏಕಾದಶಿ ಎಂದು ಕರೆಯುತ್ತಾರೆ. ಹಿಂದಿನ ಪಾಪಗಳನ್ನು ತೆಗೆದುಹಾಕುತ್ತದೆ ಮತ್ತು ದೈವಿಕ ಆಶೀರ್ವಾದಗಳನ್ನು ಪಡೆಯುತ್ತದೆ ಎಂದು ನಂಬಲಾಗಿದೆ. ಹೀಗೆ ಕಾಮಿಕಾ ಏಕಾದಶಿಯ ಮಹತ್ವ, ವ್ರತದ ಆಚರಣೆ ಮತ್ತು ಶ್ರೀಹರಿಯ ಆರಾಧನೆಯ ಬಗ್ಗೆ ತಿಳಿದುಕೊಂಡೆವು. ಈ ಪವಿತ್ರ ದಿನದಂದು ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಶ್ರೀಮನ್ನಾರಾಯಣನನ್ನು ಸ್ಮರಿಸಿ ಭಗವಂತನ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಕಲ ಮಂಗಳಗಳು ನೆಲೆಸಲಿ ಎಂದು ಪ್ರಾರ್ಥಿಸೋಣ. ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ಸಂಕಲ್ಪಗಳು ಈಡೇರಲಿ. ಕುಟುಂಬದ ಎಲ್ಲರಿಗೂ ಆರೋಗ್ಯ, ಸಂತೋಷ ಮತ್ತು ಶ್ರೀಹರಿಯ ಅನುಗ್ರಹ ದೊರೆಯಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ. ಕಾಮಿಕಾ ಏಕಾದಶಿಯ ಈ ಪವಿತ್ರ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣನ ಕೃಪೆ ಸದಾ ನಿಮ್ಮೆಲ್ಲರ ಮೇಲಿರಲಿ, ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಶ್ರೀಮನ್ನಾರಾಯಣನಿಗೆ ಜಯ, ಶ್ರೀ ಲಕ್ಷ್ಮೀ ದೇವಿಗೆ ಜಯ. ಓಂ ನಮೋ ನಾರಾಯಣಾಯ. ಹರೇ ರಾಮ ಹರೇ ಕೃಷ್ಣ. ಮತ್ತೊಂದು ಭಕ್ತಿಭರಿತ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.